ಅಯ್ಯಯ್ಯೋ, ಅಣ್ಣಾವ್ರ ಹಿಟ್ ಸಿನಿಮಾ ರೀಮೇಕ್ ಮಾಡಿ ಹಾಳು ಮಾಡುತ್ತಿದ್ದಾರಾ? ಪ್ಯಾನ್ ಇಂಡಿಯಾ ಜಮಾನದಲ್ಲಿ ರೀಮೇಕ್ ಸಿನಿಮಾಗಳ ಹಾವಳಿ ಕಮ್ಮಿಯಾಗಿದೆ. ಆದರೂ ಅಲ್ಲೊಂದು ಇಲ್ಲೊಂದು ಪ್ರಯತ್ನ ನಡೆಯುತ್ತಿದೆ. ಒಂದು ಭಾಷೆಯಲ್ಲಿ ಹಿಟ್ ಆಗಿರುವ ಚಿತ್ರವನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರೀಮೇಕ್ ಮಾಡುವ ಪ್ರಯತ್ನಗಳು ನಡೆಯುತ್ತಿವೆ. ಇನ್ನು ನೇಟಿವಿಟಿಗೆ ತಕ್ಕಂತೆ ಒಂದಿಷ್ಟು ಬದಲಾವಣೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಿದೆ. ಪೌರಾಣಿಕ ಐತಿಹಾಸಿಕ ಕಥೆಗಳನ್ನ ಸಿನಿಮಾ ಮಾಡುವವರು ಬಹಳ ಎಚ್ಚರಿಕೆ ವಹಿಸಬೇಕು. ಮೂಲಕ್ಕೆ ಚ್ಯುತಿ ಬರದಂತೆ ನೋಡಿಕೊಳ್ಳಬೇಕು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದಂತೆ ಎಚ್ಚರಿಕೆ ವಹಿಸಬೇಕು. ಕಾಲ ಬದಲಾಗಿದೆ ಎಂದು ಹುಚ್ಚಾಟ ಮೆರೆಯಲು ಹೋಗಬಾರದು. ಆದಿಪುರುಷ್ ಚಿತ್ರದಲ್ಲಿ ಇಂಥದ್ದೇ ಪ್ರಯತ್ನ ಮಾಡಿ ಚಿತ್ರತಂಡ ಸೋತಿತ್ತು. ಆದಿಪುರುಷ್ ಸಿನಿಮಾ ಬಗ್ಗೆ ಮಾತನಾಡಲು ಪ್ರಭಾಸ್ ಹಿಂಜರಿಯುತ್ತಾರೆ. ಅವರ ಸಿನಿ ಕೆರಿಯರ್ನಲ್ಲಿ ಅದೊಂದು ಕಹಿ ನೆನಪಾಗಿ ಉಳಿದು ಬಿಟ್ಟಿದೆ. ರಾಮಾಯಣ ಕಾವ್ಯವನ್ನ ತೆರೆಗೆ ತರುವಾಗ ನಿರ್ದೇಶಕ ಓಂ ರಾವತ್ ಮಾಡಿದ ಎಡವಟ್ಟು ಭಾರಿ ಚರ್ಚೆ ಹುಟ್ಟು ಹಾಕಿತ್ತು. ಚಿತ್ರದ ಸ್ಯಾಂಪಲ್ಗಳು ಬಂದಾಗಲೇ ಕೆಲವರು ಬೇಸರ ವ್ಯಕ್ತಪಡಿಸಿದ್ರು. ಮುಖ್ಯವಾಗಿ ರಾವಣನನ್ನ ತೋರಿಸಿದ ಬಗ್ಗೆ ಟೀಕೆಗೆ ಗುರಿಯಾಗಿತ್ತು. ಇದೀಗ ಕನ್ನಡದ ಬೇಡರ ಕಣ್ಣಪ್ಪ ಚಿತ್ರವನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮತ್ತೆ ತೆರೆಗೆ ತರಲಾಗ್ತಿದೆ. ತೆಲುಗು ನಟ ಮಂಚು ವಿಷ್ಣು ಹೀರೋ ಆಗಿ ಸಿನಿಮಾ ಮಾಡಿ ಬರ್ತಿದೆ. ಬಹುಕೋಟಿ ವೆಚ್ಚದಲ್ಲಿ ಚಿತ್ರ ನಿರ್ಮಾಣವಾಗ್ತಿದೆ. ಮೋಹನ್ ಲಾಲ್, ಪ್ರಭಾಸ್ ಸೇರಿದಂತೆ ಘಟಾನುಘಟಿ ಕಲಾವಿದರು ಚಿತ್ರದ ಅತಿಥಿ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ. ನಾಟಕ ರೂಪದಲ್ಲಿ ಪ್ರದರ್ಶನಗೊಳ್ಳುತ್ತಿದ್ದ ಬೇಡರ ಕಣ್ಣಪ್ಪ ಕಥೆಯನ್ನ ಕನ್ನಡದಲ್ಲಿ ತೆರೆಗೆ ತರಲಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಹೀರೋ ಆಗಿ ನಟಿಸಿದ ಮೊದಲ ಸಿನಿಮಾ ಇದು. ಮುಂದೆ ತೆಲುಗಿನಲ್ಲಿ ಕೃಷ್ಣಂ ರಾಜು ಈ ಚಿತ್ರ ರೀಮೇಕ್ ಮಾಡಿದ್ರು. ಅದೇ ಕಥೆಯನ್ನ ಕೊಂಚ ಬದಲಿಸಿ ಕನ್ನಡದಲ್ಲಿ ಮತ್ತೆ ಶಿವರಾಜ್ ಕುಮಾರ್ ಹೀರೋ ಆಗಿ ಶಿವ ಮೆಚ್ಚಿದ ಕಣ್ಣಪ್ಪ ಸಿನಿಮಾ ಬಂದಿತ್ತು. ಇದೇ ಕಥೆಯನ್ನ ತೆಲುಗಿನಲ್ಲಿ ಮತ್ತೆ ಸಿನಿಮಾ ಮಾಡುವ ಪ್ರಯತ್ನ ಬಹಳ ದಿನಗಳಿಂದ ನಡೆಯುತ್ತಿತ್ತು. ಪ್ರಭಾಸ್ ಹೀರೋ ಆಗ್ತಾರೆ ಎನ್ನಲಾಗಿತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಬಾಬು ತಮ್ಮ ಮಗನನ್ನ ಹೀರೋ ಮಾಡಿ ಕಣ್ಣಪ್ಪ ಕಥೆಯನ್ನ ತೆರೆಗೆ ತರುತ್ತಿದ್ದಾರೆ. ಆದರೆ ಚಿತ್ರದ ಟೀಸರ್ ಪೋಸ್ಟರ್ಗಳು ಪ್ರೇಕ್ಷಕರ ಬೇಸರಕ್ಕೆ ಕಾರಣವಾಗಿದೆ. ಇವತ್ತಿನ ಕಾಲಕ್ಕೆ ತಕ್ಕಂತೆ ಕತೆ ಹೇಳಬೇಕು ಎನ್ನುವ ಪ್ರಯತ್ನ ಎಲ್ಲೋ ಮಿಸ್ ಹೊಡೆಯುತ್ತಿದೆ. ಇದು ಮತ್ತೊಂದು ಆದಿಪುರುಷ್ ಆಗಿಬಿಡುತ್ತಾ ಎನ್ನುವ ಆತಂಕವನ್ನ ಕೆಲವರು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಕಣ್ಣಪ್ಪ ಚಿತ್ರದಲ್ಲಿ ನಟಿಸಿರುವ ಕಲಾವಿದರ ಪಾತ್ರಗಳನ್ನ ಪರಿಚಯಿಸುತ್ತಾ ಒಂದೊಂದೇ ಪೋಸ್ಟರ್ ರಿಲೀಸ್ ಮಾಡಲಾಗ್ತಿದೆ. ಚಿತ್ರದಲ್ಲಿ ಕನ್ನಡ ನಟ ದೇವರಾಜ್ ಕೂಡ ನಟಿಸುತ್ತಿದ್ದಾರೆ. ನಿಫಲ ಪರ್ವತದ ಜನಾಂಗವೊಂದರ ನಾಯಕ ಮುಂಡನು ಪಾತ್ರದಲ್ಲಿ ಡೈನಾಮಿಕ್ ಸ್ಟಾರ್ ಬಣ್ಣ ಹಚ್ಚಿದ್ದಾರೆ. ಆದರೆ ಪೋಸ್ಟರ್ ಬಗ್ಗೆ ನೆಟ್ಟಿಗರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಚಿತ್ರದ ಮುಖ್ಯ ಸನ್ನಿವೇಶಗಳನ್ನು ನ್ಯೂಜಿಲೆಂಡ್ನಲ್ಲಿ ಚಿತ್ರೀಕರಿಸಲಾಗುತ್ತಿದೆ. ಭಾರತದಲ್ಲಿ ನಡೆದ ಕಥೆಯನ್ನ ನ್ಯೂಜಿಲೆಂಡ್ ಕಾಡಿನಲ್ಲಿ ಶೂಟ್ ಮಾಡುತ್ತಿರುವುದು ಯಾಕೆ ಎಂದು ಕೆಲವರು ಚಾಕಾರ ಎತ್ತುತ್ತಿದ್ದು, ಟೀಸರ್ನಲ್ಲಿ ಕೂಡ ನೇಟಿವಿಟಿ ಮಿಸ್ ಆಗಿದ್ದು ಗೊತ್ತಾಗುತ್ತಿತ್ತು. ವಾಸ್ತವ ನೈಜಕತೆ ಬಹಳ ದೂರವಾಗಿ ಸಿನಿಮಾ ಮೂಡಿ ಬರುತ್ತಿರುವುದು ಗೊತ್ತಾಗುತ್ತಿದೆ. ಸಾಮಾನ್ಯ ಬೇಡ ದಿನ್ನವನ್ನ ಮಹಾ ಪರಾಕ್ರಮಿ ಎನ್ನುವಂತೆ ಆಕ್ಷನ್ ಸನ್ನಿವೇಶಗಳನ್ನು ಚಿತ್ರಿಸಲಾಗಿದೆ. ಇದೀಗ ಪೋಸ್ಟರ್ಗಳ ಬಗ್ಗೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ಇನ್ನು ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿದರೂ ಕೂಡ ಸಿನಿಮಾ ನೋಡಲ್ಲ ಎಂದು ಕೆಲವರು ಕಮೆಂಟ್ ಮಾಡ್ತಿದ್ದಾರೆ. ಕಣ್ಣಪ್ಪ ಚಿತ್ರದಲ್ಲಿ ಪ್ರಭಾಸ್, ಮೋಹನ್ ಲಾಲ್ ರೀತಿಯ ಸ್ಟಾರ್ ನಟರ ಅವಶ್ಯಕತೆ ಏನಿತ್ತು ಎಂದು ಕೆಲವರು ಕೇಳುತ್ತಿದ್ದಾರೆ. ಇವರು ಕಥೆಯನ್ನ ಇರುವಂತೆ ತೋರಿಸುವುದು ಬಿಟ್ಟು ಹಳ್ಳ ಹಿಡಿಸುತ್ತಿದ್ದಾರೆ ಎಂದು ಕೆಲವರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಪ್ರಭಾಸ್ ಇದ್ದಾರೆ ಎನ್ನುವ ಕಾರಣಕ್ಕೆ ಈ ಸಿನಿಮಾ ನೋಡುತ್ತೀವಿ ಅಷ್ಟೇ ಎಂದು ಕೆಲವರು ಹೇಳುತ್ತಿದ್ದಾರೆ. ಆದರೂ ಮಂಚು ವಿಷ್ಣುಗೆ ಈ ಕತೆ ಸೂಟ್ ಆಗಲ್ಲ ಎಂದು ಕೆಲವರು ಈಗಾಗಲೇ ಕಮೆಂಟ್ ಮಾಡುತ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.